ಹಾಯ್ ಫ್ರೆಂಡ್ಸ್, ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿನಲ್ಲಿ ನೇಮಕಾತಿ ನಡೆಯಲಿದ್ದು ಕಾನೂನು ಅಧಿಕಾರಿ ಮತ್ತು ಸ್ಟೆನೋಗ್ರಾಫರ್ ಸಹಾಯಕ ಅದೇ ರೀತಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ, ಇದು ಆಗಸ್ಟ್ 14ನೇ ತಾರೀಕಿಗೆ ಹೊರಡಿಸಿದ ನೋಟಿಫಿಕೇಷನ್ ಆಗಿದೆ. ಯಾವೆಲ್ಲ ಹುದ್ದೆಗಳು ಖಾಲಿ ಇದೆ ಅಂತ ನೀವು ಇಲ್ಲಿ ನೋಡಬಹುದು. ನೇಮ್ ಆಫ್ ಪೋಸ್ಟ್ ಫೈನಾನ್ಸ್ ಅಡ್ವೈಸರ್, ಇದು ಲೆವೆಲ್ 13. ಸ್ಯಾಲರಿ ನೋಡುವುದಾದರೆ 1,23,100ರಿಂದ 2,15,900ವರೆಗೂ ನಿಮಗೆ ಸಂಬಳ ನೀಡಲಾಗುವುದು. ಅದೇ ರೀತಿ ಇಲ್ಲಿ ಕ್ವಾಲಿಫಿಕೇಷನ್ ನೋಡುವುದಾದರೆ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಅದೇ ರೀತಿ ಜಾಯಿಂಟ್ ರಿಜಿಸ್ಟರ್, ಇದಕ್ಕೆ 78,800ರಿಂದ 2,09,200 ರೂಪಾಯಿವರೆಗೆ ಸಂಬಳ ಇದೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಬ್ಯಾಚುಲರ್ ಡಿಗ್ರಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇದಕ್ಕೆ ಕೂಡ ಎಕ್ಸ್ಪೀರಿಯನ್ಸ್, ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದೇ ರೀತಿ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಲಾ, ಕಾನೂನಿನಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 2 ವರ್ಷ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು. ನೆಕ್ಸ್ಟ್ ಡೆಪ್ಯೂಟಿ ರಿಜಿಸ್ಟರ್, ಇದಕ್ಕೂ ಕೂಡ 67,700ರಿಂದ 2,08,700 ರೂಪಾಯಿವರೆಗೆ ಸಂಬಳ ನೀಡಲಾಗುವುದು. ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಕೇಳಿದ್ದಾರೆ. ಲಾನಲ್ಲಿ ನಿಮಗೆ ಒಂದು ಪದವಿ ಆಗಿರಬೇಕು. ಎಕ್ಸ್ಪೀರಿಯನ್ಸ್ 1 ವರ್ಷ ಇದ್ದರೆ ಸಾಕು. ಪ್ರಿನ್ಸಿಪಲ್ ಪ್ರೈವೇಟ್, ಇದಕ್ಕೆ ಕೂಡ 67,700ರಿಂದ 2,87,000. ಇದಕ್ಕೆ ಒಂದು ಕ್ವಾಲಿಫಿಕೇಷನ್ ನೋಡುವುದಾದರೆ ಎಲ್ಲದಕ್ಕೂ ಕೂಡ ಫ್ರೆಂಡ್ಸ್ ಬ್ಯಾಚುಲರ್ ಡಿಗ್ರಿ ನೀವು ಮಾಡಿರಬೇಕು. ಆಮೇಲೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಸಹಾಯಕ, ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ, ಅಕೌಂಟೆಂಟ್ ಆಫೀಸರ್, ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಸೊ ನೀವು ಪದವಿ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕೋರ್ಟ್ ಆಫೀಸರ್, ಸಂಬಳ ಕೂಡ ನೀಡಿದ್ದಾರೆ 47,600ರಿಂದ 1,51,100 ರೂಪಾಯಿ. ಪ್ರೈವೇಟ್ ಸೆಕ್ರೆಟರಿ, ಲೀಗಲ್ ಅಸಿಸ್ಟೆಂಟ್, ಈ ರೀತಿಯಾಗಿ ಲೀಗಲ್ ಅಸಿಸ್ಟೆಂಟ್ ಇದಕ್ಕೆ 35,400ರಿಂದ 1,12,400 ರೂಪಾಯಿ. ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು. ಸೊ ಸೀನಿಯರ್ ಅಕೌಂಟೆಂಟ್ ನೋಡಿ, ಇದಕ್ಕೆ 35,400ರಿಂದ 1,12,400. ನೆಕ್ಸ್ಟ್ ಸೊನೋಗ್ರಾಫರ್ ಗ್ರೇಡ್ 1, ಇದಕ್ಕೂ ಕೂಡ ಸೇಮ್ ಸ್ಯಾಲರಿ ಇದೆ. ಅದೇ ರೀತಿ ನೆಕ್ಸ್ಟ್ ಅಸಿಸ್ಟೆಂಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದೆ. ಸೊ ನೀವು ಸಂಬಂಧಪಟ್ಟ ನಿಮ್ಮ ಒಂದು ಶೈಕ್ಷಣಿಕ ಆಧಾರ ಮತ್ತು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ಅದರ ಬೇಸಸ್ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಅದೇ ರೀತಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ವೇಕೆಂಟ್ ಪೋಸ್ಟ್ GSTAT, ಇಲ್ಲಿ ಒಂದು ಅಪ್ಲಿಕೇಶನ್ ಕೂಡ ನೀಡಿದ್ದಾರೆ. ಇದು ಮೀಸಲಾತಿಗೆ ಅನುಗುಣವಾಗಿ ಸಂಬಂಧಪಟ್ಟ ಒಂದು ಫಾರ್ಮ್ಯಾಟ್ ನೀಡಿದ್ದಾರೆ. ಸೊ ನೀವು ನೋಡಿ. ಅದೇ ರೀತಿ ಇಲ್ಲಿ ಯಾವೆಲ್ಲ ಕಡೆ ಇಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, ಲೊಕೇಶನ್ ನೀಡಿದ್ದಾರೆ. ಅದೇ ರೀತಿ ಯಾವ ಒಂದು ಸ್ಟೇಟಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ನೀವು ನೋಡಿ, ಕರ್ನಾಟಕದಲ್ಲೇ ಬೆಂಗಳೂರು ಇದೆ. ಸೊ ನೀವು ಇಲ್ಲಿ ನೋಡಿಕೊಳ್ಳಿ. ಅಪ್ಲಿಕೇಶನ್ ಹಾಕುವಾಗ ಇದು ಚಿಕ್ಕದಾಗಿ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ
ಯಾವೆಲ್ಲ ಕಡೆ ವೇಕೆನ್ಸಿ ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಿ. ವಯೋಮಿತಿ ಕೂಡ 58 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುತ್ತದೆ. ಸೊ ಯಾರೆಲ್ಲರ ಒಂದು ಬ್ಯಾಚುಲರ್ ಡಿಗ್ರಿ ಆಗಿದೆ, ಕಾನೂನಿನಲ್ಲಿ ಪದವಿ ಆಗಿದೆ, ಅದೇ ರೀತಿ ಬೇರೆ ಬೇರೆ ಹುದ್ದೆಗಳು ಇದೆ, ನೀವು ಸಂಬಂಧಪಟ್ಟ ಶೈಕ್ಷಣಿಕ ಆಧಾರದ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ನೀಡುತ್ತೇನೆ, ಅಲ್ಲಿಂದ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು.